ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರು, ಇವತ್ತಿನ ವಿಚಾರ ಏನು ಅಂತಂದರೆ, ಸರ್ಕಾರದ ಆದೇಶವನ್ನು ಬಂದಿದೆ. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅಡಿಯಲ್ಲಿ ಅಂಕಿತ ಅಧಿಕಾರಿಗಳ ಹುದ್ದೆಯ ಅಧಿಕಾರಗಳನ್ನು ಕಂದಾಯ ಇಲಾಖೆಯ ಆಯಾ ಪ್ರದೇಶದ ಉಪವಿಭಾಗಾಧಿಕಾರಿಗಳಿಗೆ ವಹಿಸಲು ರಾಜ್ಯ ಸರ್ಕಾರವು ತಾತ್ವಿಕವಾಗಿ ಅನುಮೋದಿಸಿದೆ. ಮುಂದುವರೆದು ಈ ಆದೇಶದನ್ವಯ ಉಪವಿಭಾಗಾಧಿಕಾರಿಗಳನ್ನು ಅಂಕಿತ ಅಧಿಕಾರಿಗಳಾಗಿ ಅಧಿಸೂಚಿಸಲು ಮಾನ್ಯ ಉಚ್ಚ ನ್ಯಾಯಾಲಯದ ಪ್ರಕರಣ ಸಂಖ್ಯೆ 2055/2025 ನೀಡಿರುವ ನಿರ್ದೇಶನಗಳಿಗೆ ಬದ್ಧರಾಗಿರತಕ್ಕದ್ದು. ಅಂತಂದರೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಪ್ರಕರಣ ಸಂಖ್ಯೆಯಲ್ಲಿ ಏನು ನಿರ್ದೇಶನಗಳನ್ನು ನೀಡಿದ್ದಾರೆ, ಅದರ ಅನ್ವಯ ಈ ನಮ್ಮ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅಡಿಯಲ್ಲಿ ಅಂಕಿತ ಅಧಿಕಾರಿಗಳ ಹುದ್ದೆಯ ಅಧಿಕಾರಗಳನ್ನು ಕಂದಾಯ ಇಲಾಖೆಯ ಆಯಾ ಪ್ರದೇಶದ ಉಪವಿಭಾಗಾಧಿಕಾರಿಗಳಿಗೆ ವಹಿಸಲು ರಾಜ್ಯ ಸರ್ಕಾರವು ತಾತ್ವಿಕವಾಗಿ ಅನುಮೋದಿಸಿದೆ ಎನ್ನುವ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅಂತಂದರೆ ಯಾರು ಫುಡ್ ಆಫೀಸ್ ಇದೆ, ಅದನ್ನು ಈ ಒಂದು ಕಂದಾಯ ಇಲಾಖೆಗೆ ವಹಿಸಿಕೊಳ್ಳಬೇಕೆನ್ನುವಂಥ ಮಹತ್ವವಾದಂಥ ತೀರ್ಪನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಹೇಳಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಅನುಮೋದನೆಯನ್ನು ಕೊಟ್ಟಿದೆ. ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 427 CG 2025 ಬೆಂಗಳೂರು ದಿನಾಂಕ 11/9/2025. ಏತನ್ಮಧ್ಯೆ ಸದರಿ ಉಪವಿಭಾಗಾಧಿಕಾರಿಗಳಿಗೆ ಆಹಾರ ಪ್ರಾಧಿಕಾರವು ನಿಗದಿಪಡಿಸಿದ ತರಬೇತಿಯನ್ನು ನೀಡಲು ಆಯುಕ್ತರು ಹಾಗೂ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇವರು ಕ್ರಮವಹಿಸತಕ್ಕದ್ದು. ಸದರಿ ಆದೇಶವನ್ನು ಕಂದಾಯ ಇಲಾಖೆಯ ಏಕಕಡತ ಸಂಖ್ಯೆ RD 225 BMM 2025 RD 1892639 ರಲ್ಲಿನ ಸಹಮತಿಯ ಮೇರೆಗೆ ಹೊರಡಿಸಲಾಗಿರುತ್ತದೆ. ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಪದ್ಮಾವಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆರೋಗ್ಯ 1/2. ಸೊ ಸ್ನೇಹಿತರೆ, ಈ ಒಂದು ಈ ಇಲಾಖೆಯನ್ನು ಮತ್ತೊಂದು ಇಲಾಖೆಗೆ ಒಪ್ಪಿಸ್ತಾ ಇದ್ದಾರೆ. ಎಸ್ಪೆಷಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಂಕಿತ ಅಧಿಕಾರಿಗಳನ್ನು ಕಂದಾಯ ಇಲಾಖೆಯ ಆಯಾ ಪ್ರದೇಶದ ಉಪವಿಭಾಗಾಧಿಕಾರಿಗಳಿಗೆ ವಹಿಸಲು ಈ ನಮ್ಮ ರಾಜ್ಯ ಸರ್ಕಾರವನ್ನು ನಿರ್ದೇಶನೆ ಅಥವಾ ಅನುಮೋದನೆ ನೀಡಿದೆ ಆಸ್ ಪರ್ ದ ಗೈಡ್ಲೈನ್ಸ್ ಆಫ್ ಹೈಕೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್.